ಕ್ಕೆ ನಟ ಕಮಲ್ ಹಾಸನ್ ಅಪಮಾನ. ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ. ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ. ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ. ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ. ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಮೊಂಡುತನ.
ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ, ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಈತ ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ, ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಈತ ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ನಟ ಕಮಲ್ ಹಾಸನ್ ಅಪಮಾನ, ತಮಿಳು ನಟನಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಎಲ್ಲರದ್ದು ಒಂದೇ ಒಂದು ಎಮೋಷನ್. ನಮ್ಮ ಕನ್ನಡವನ್ನ ಟೀಕೆ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋಲ್ಲ. ಕಮಲ್ ಹಾಸನ್ ಹೇಳಿಕೆಗೆ ನಟಿ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ಕೂಡ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಸ್ವಾಮಿ, ಆಮೇಲೆ ಈ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ ಮೊಂಡುತನವನ್ನ ತೋರಿಸ್ತಾ ಇದ್ದಾರೆ. ಈತ ಮೊಂಡುತನ. ಎದುರುಗಡೆ ಕೂತಿದ್ದಂತ ನಟರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಪ್ರಶ್ನೆಗಳು ಕೇಳಿ ಬರ್ತಾ ಇವೆ.